ಹಲವು ಮಾತೇನು ನೀ ನುಲಿದ ಪಾದವನ್ನಿಟ್ಟ, ನೆಲವೇ ಸುಕ್ಷೇತ್ರ ಜಲವೇ ಪಾವನ ತೀರ್ಥ, ಸುಲಭ ಶ್ರೀ ಗುರುವೇ ಕೃಪೆಯಾಗು. ಪ್ರಾತಸ್ಮರಣೀಯರೂ ಆದ ಬಸವಾದಿ ಶಿವಶರಣರನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಈ ನಾಡಿನ ಶ್ರೇಷ್ಠ ಯತಿಗಳ, ಬುದ್ಧಿಜೀವಿಗಳ, ಮಹಾತ್ಮರ, ಪುಣ್ಯಾತ್ಮರ, ಸಾಧು ಸಂತರ, ಯತಿಗಳ ಪಾದಾರವಿಂದಕ್ಕೆ 101 ಭಕ್ತಿಯ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಆತ್ಮೀಯರೇ, ನಾವು ಶ್ರೇಷ್ಠ ಶಿವಶರಣೆಯಾಗಿರುವಂಥ ಗದಿಗೆಮ್ಮಳ ಸಂಪೂರ್ಣ ಚರಿತ್ರೆಯ ಈಗಾಗಲೇ 3 ಭಾಗಗಳನ್ನು ನಾವು ನೋಡಿದ್ದೇವೆ. ಈ ದಿನದ ಕೊನೆಯ ಭಾಗ, 4ನೆಯ ಭಾಗ ಬಹಳಷ್ಟು ರೋಚಕವಾಗಿರುವಂಥ ಗದಿಗೆಮ್ಮಳ ಚರಿತ್ರೆಯನ್ನು ನಾವು ತಿಳಿದುಕೊಳ್ಳೋದು. 3ನೇ ಭಾಗದಲ್ಲಿ ಸಾಕಷ್ಟು ಆ ಗದಿಗೆಮ್ಮಳ ವಿಚಾರವನ್ನು ಅರಿತುಕೊಂಡು ಕಣ್ಣೀರಿನಲ್ಲಿ ಕೈ ತೊಳೆದು ತನ್ನ ಎಲ್ಲ ಕಷ್ಟ ಸುಖಗಳನ್ನು ಗುರುದೇವರ ಪಾದಕ್ಕೆ ಅರ್ಪಿಸಿ ತನ್ನ ಜೀವನವನ್ನು ಸಾಗಿಸುವಂಥ ಪ್ರಸಂಗ. ಅದರ ಜೊತೆಗೆ ಗದಿಗೆಮ್ಮ ತನ್ನ ಹೊಲದಲ್ಲಿ ಎಂಥ ಒಂದು ಜೋಳದ ರಾಶಿಯ ಅದ್ಭುತ ಪವಾಡವನ್ನು ಮಾಡಿದಳು, ಆ ವಿಷಯವನ್ನು ಸಹಿತ ನಾವು 3ನೇ ಭಾಗದಲ್ಲಿ ತಿಳಿದುಕೊಂಡಿದ್ದೇವೆ. ಈಗ ಈ ಗದಿಗೆಮ್ಮಳ ಸಂಪೂರ್ಣ ಚರಿತ್ರೆಯ ಮುಂದುವರಿದ ಭಾಗ 4ರಲ್ಲಿ ನಾವು ವಿಷಯವನ್ನು ಹಂಚಿಕೊಳ್ಳೋಣ. ತಾವೆಲ್ಲ ಭಕ್ತಿ ಇಟ್ಟು ಆಲಿಸಿ, ಇದು ಹುಬ್ಬಳ್ಳಿ 3000 ಮಠದ ಪರಮ ಪೂಜ್ಯರಿಗೆ ಆಗಲಿ, ಆ ಒಂದು ಈ ಗದಿಗೆಮ್ಮಳ ಚರಿತ್ರೆ ಮುಟ್ಟಲಿ ಅನ್ನುವಂಥ ಒಂದು ಸದಾಶಯವನ್ನು ವ್ಯಕ್ತ ಮಾಡ್ತಾ ನಾವು ಈಗ 4ನೇ ಭಾಗವನ್ನು ಮುಂದುವರಿಸೋಣ, ಪ್ರಾರಂಭಿಸೋಣ. ಗದಿಗೆಮ್ಮ ಸಮಾಜ ಸೇವೆಯೊಳಗೆ ತನ್ನನ್ನು ತಾನು ತೊಡಗಿಸಿಕೊಂಡು ಬೆಳೀತಾ ಇದ್ಳು. ಎಂಥ ಆಪತ್ತು ಬಂದರೂ ಸಹ ತನ್ನ ಸುತ್ತಮುತ್ತ ಇರುವಂಥ ಜನರಿಗೆ ಆಗಲಿ, ಕುಟುಂಬದವರಿಗೆ ಆಗಲಿ, ಏನೇ ಆಪತ್ತು ಬಂದರೂ ಸಹಿತ ಅವರ ಸೇವೆಗೆ ಸದಾ ಸಿದ್ಧರಾಗಿರ್ತಾ ಇದ್ದಳು ಗದಿಗೆಮ್ಮ. ಬಾಣಂತನ ಕೆಲಸ ಆಗಿರಬಹುದು, ಕೂಸಿಗೆ ನೀರೆರಿಯುವುದಾಗಲಿ, ಇಂಥ ಎಲ್ಲವನ್ನ ಕಾರ್ಯವನ್ನು ಮಾಡಿ ಸಮಾಜಮುಖಿಯಾಗಿ ಮಾನವೀಯ ಮೌಲ್ಯಗಳನ್ನು ಆಧರಿಸಿಕೊಂಡು ಧರಿಸಿಕೊಂಡು ಆ ನಿಟ್ಟಿನಲ್ಲಿ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದಳು ಮಹಾಶರಣೆ ಗದಿಗೆಮ್ಮ. ಒಂದು ದಿವಸ ಗದಿಗೆಮ್ಮಳ ಮನೆಗೆ ಬೆಳಗಿನ ಸರಿಯಾದ 6 ಗಂಟೆಗೆ ಜಂಗಮರು ದಯಮಾಡಿಸ್ತಾರೆ. ಎಲ್ಲರೂ ಗದಿಗೆಮ್ಮ ಆದಿಯಾಗಿ ಎಲ್ಲರೂ ಆ ಪರಮ ಪೂಜ್ಯರಿಗೆ ನಮಸ್ಕಾರ ಮಾಡ್ತಾರೆ. ಗದಿಗೆಮ್ಮಳು ಸಹಿತ ಸಾಷ್ಟಾಂಗವೆರಗುತ್ತಾಳೆ. ಗದಿಗೆಮ್ಮಳಿಗೆ ದುಃಖ ಬರತೊಡಗ್ತದೆ. ಕಣ್ಣೀರು ಧಾರಾಕಾರವಾಗಿ ಹರಿತವೆ. ಆಕೆಯ ಮನದಲ್ಲಿರುವಂಥ ನೋವನ್ನು ಕಣ್ಣೀರಿನ ಮೂಲಕ ವ್ಯಕ್ತ ಮಾಡ್ತಾಳೆ. ಅದನ್ನು ಕಂಡು ಗುರುದೇವರು ಅಂತಾರೆ, ಈ ವಿಷಯ ಎಲ್ಲ ನನಗೆ ಗೊತ್ತಾಗಿದೆ. ಈ ವಿಷಯ ಎಲ್ಲವೂ ಆ ಲಿಂಗಯ್ಯನಿಗೆ ಗೊತ್ತಾಗಿದೆ. ಇದರ ಬಗ್ಗೆ ಆಮೇಲೆ ವಿಚಾರ ಮಾಡೋಣ ತಾಯಿ. ಮೊದಲು ಲಿಂಗಯ್ಯ ಭಾಳ ಹಸದಾನ್ರವ್ವ. ಇಂದಿಗೆ 7 ದಿನ ಆಯಿತು ಅವನಿಗೆ ಪ್ರಸಾದವಿಲ್ಲದೆ. ಅದಕ್ಕೆ ಹೇಳಿ ತಾಯಿ, ಬೇಗನೆ ಎಲ್ಲವನ್ನ ಸಿದ್ಧ ಮಾಡಿಕೊಂಡು ಪಾದೋದಕ ಪ್ರಸಾದ ಆದಮೇಲೆ ಎಲ್ಲ ವಿಚಾರ ಮಾತಾಡೋಣ, ಹೇಳಿ ಬೇಗ ಹೇಳಿ ಅಂಥೇಳಿ ಗುರುಗಳು ಅಪ್ಪನೆ ಕೊಡ್ತಾರೆ. ಗದಿಗೆಮ್ಮಳಿಗೆ ಆಶ್ಚರ್ಯವೆನಿಸ್ತದೆ. ಇವರಿಗೆ ಹೆಂಗೆ ಗೊತ್ತಾಯಿತು? ನನ್ನ ಲಿಂಗಯ್ಯ ಪ್ರಸಾದ ಸ್ವೀಕರಿಸಲಾರದೆ ಇದ್ದದ್ದು ಗುರುಗಳಿಗೆ ಹೇಗೆ ಗೊತ್ತಾಯಿತು? ಆದರೂ ಇರಲಿ, ಆಮೇಲೆ ವಿಚಾರ ಮಾಡೋಣ ಅಂತ ತಿಳ್ಕೊಂಡು ಎಲ್ಲವನ್ನ ಪ್ರಸಾದವನ್ನು ಪಾದೋದಕಕ್ಕೆ ಹನಿ ಮಾಡಲು ತಯಾರಾಗ್ತಾಳೆ. ಗಡಿಬಿಡಿಸಿ ತನ್ನೆಲ್ಲ ದುಃಖದ ಪರದೆಯನ್ನು, ನೋವನ್ನು ಸರಿಸಿ ಆಕೆ ಜಾಡಿಸಿಕೊಂಡು, ಆ ದುಃಖದ ಪರದೆಯನ್ನು ಕೊಡವಿ ಜಾಡಿಸಿಕೊಂಡು ಹೇಳ್ತಾಳೆ. ಯಾರು? ಗದಿಗೆಮ್ಮ. ಮನೆ ಒಳಗ ಸೊಸೆ ಎಲ್ಲವನ್ನ ತಯಾರಿ ಮಾಡತೊಡಗ್ತಾಳೆ.
ಶರಣೆಯರೆಲ್ಲ ಬಂದು ಕೈಗೂಡ್ತಾರೆ, ಸಹಾಯ ಮಾಡ್ತಾರೆ. ಗುರುಗಳ ಸ್ನಾನ ಶಿವಾರ್ಚನೆ ಆಗ್ತದೆ. ಎಲ್ಲರೂ ಪಾದೋದಕ ತೆಗೆದುಕೊಳ್ತಾರೆ. ಅವಾಗ ಗುರುಗಳಂತಾರ, ನೀವೆಲ್ಲರೂ ಇಂದು ನಮ್ಮ ಜೊತೆಗೆ ಪ್ರಸಾದಕ್ಕೆ ಕೂಡಿರ್ಬೇಕ್ರವ್ವ ಅಂಥೇಳಿ ಅಪ್ಪನೆ ಮಾಡ್ತಾರೆ. ಎಲ್ಲರೂ ಹರುಷದಿಂದ ಗದಿಗೆಮ್ಮ ಗುರುದೇವರ ಜೊತೆಗೆ ಪ್ರಸಾದವನ್ನು ಸ್ವೀಕರಿಸ್ತಾಳೆ. ಗದಿಗೆಮ್ಮಳಿಗೆ ಅಂದು ಸಿದ್ದಮ್ಮ ಶರಣೆ ಗಂಜಿ ಕುಡಿಸಿ ಬದುಕಿಸಿಕೊಂಡರೆ, ಇಂದು ಗುರುದೇವ ತಾನು ಉಪವಾಸವಿದ್ದು ನನ್ನನ್ನ ಉಣಿಸಿ ತಾನು ಉಂಡ ಉಳಿಸಿಕೊಂಡ. ಹುಚ್ಚೇಶ ಗುರುಸಿದ್ದೇಶ ನಿನ್ನಾಟ ತಿಳಿಯದಪ್ಪ ಅಂತ ಹೇಳಿ ಗದಿಗೆಮ್ಮ ಕೈ ಮುಗಿತಾಳೆ ಗುರುಗಳಿಗೆ. ಎಲ್ಲ ಅರ್ಪಿತ ಮುಗಿಸಿ ಎಲ್ಲ ಶರಣೀಯರು, ಗುರುಗಳು, ಸ್ವಾಮಿಗಳು ಅನುಭಾವಕ್ಕೆ ಕುಳಿತುಕೊಳ್ತಾರೆ. ಆ ಅನುಭವ ಚಿಂತನೆಯೊಳಗ ಒಬ್ಬಳು ಶರಣೆ ಅಂತಾಳೆ, ಗುರುದೇವ, ಇಲ್ಲಿ ಗದಿಗೆಮ್ಮಳಿಗೆ ಅರ್ಪಣ ಅರ್ಪಿತ ಇಲ್ಲದ್ದು ನಿಮಗೆ ಹೇಗೆ ತಿಳಿತು, ನಿಮಗೆ ಹೇಗೆ ಗೊತ್ತಾಯಿತು ಸ್ವಾಮೀಜಿ ಅಂತ ಕೇಳ್ತಾರೆ. ಅವಾಗ ಗುರುದೇವರಂತಾರ, ಒಂದು ಮೀನು ತನ್ನ ಮಗು ಎಲ್ಲಿದ್ದರೂ ಸಹ ಹಸಿದಿದ್ರೆ ಅದರ ತಾಯಿ ನೆನೆಸಿದಾಕ್ಷಣ ಅದರ ಹೊಟ್ಟೆ ತುಂಬುತ್ತದೆ. ಹಾಗೆ ಆಮೆ ತನ್ನ ಶಿಶುವಿಗೆ ಹಸಿವಾಯಿತು ಅಂತಂದ್ರೆ ತನ್ನ ನೆಟ್ಟ ನೋಟದಿಂದ ದೃಷ್ಟಿಯಿಂದ ನಿರೀಕ್ಷಿಸಿದರೆ ಸಾಕು, ಆ ಶಿಶುವಿನ ಹೊಟ್ಟೆ ತುಂಬುತ್ತದೆ. ಹಾಗೆ ಭಾವ ಮನ ನೇತ್ರದಿಂದ ಒಂದು ಚೈತನ್ಯವನ್ನು ತಂದು ಕೊಟ್ಟಂಥ ಗುರು, ಮನಕ್ಕೆ ನೆನವು ಕೊಟ್ಟಂಥ ಗುರುವಿಗೆ ತನ್ನ ಕಂದನ ಆಗು ಹೋಗು ತಿಳಿಯದಿದ್ರೆ ಅವನೆಂಥ ಗುರು ತಾಯಿ, ಅವನೆಂಥ ಗುರು ಆಗಲಿಕ್ಕೆ ಸಾಧ್ಯ ಅಂತ ಗುರುಗಳು ಉತ್ತರ ಕೊಡ್ತಾರೆ. ಅವಾಗ ಮತ್ತೊಬ್ಬ ಶರಣೆಯರು ಕೇಳ್ತಾರೆ, ಗುರುಗಳೇ, ನೀವೇಕೆ ಉಪವಾಸ ಮಾಡಿದಿರಿ ಗುರುಗಳೇ? ಅವಾಗ ಗುರುದೇವರಂತಾರ, ಮಗು ಹಸುದು ಚೀರುತ್ತಿರುವಂಥ ಸಂದರ್ಭದಲ್ಲಿ ಯಾವ ತಾಯಿಯ ಗಂಟಲೊಳಗೆ ತುತ್ತು ಇಳಿತದೆ ಹೇಳಿ? ಒಂದು ವೇಳೆ ಆ ತುತ್ತು ಆ ತಾಯಿಯ ಗಂಟಲೊಳಗೆ ಇಳಿದರೆ ಅವಳು ತಾಯಿನೇ ಅಲ್ಲ. ಲೌಕಿಕ ಸಂಬಂಧ ಹೀಗಿರುವಾಗ ಅಲೌಕಿಕ ಸಂಬಂಧಿಗಳಾಗಿ ಲೌಕಿಕರಿಗಿಂತ ಕಡೆ ಆದರೆ ಹೇಗೆ ಮಗಳೇ ಅಂಥೇಳಿ ಗುರುಗಳು ಉತ್ತರ ಕೊಡ್ತಾರೆ ಶರಣೆಗೆ. ಅವಾಗ ಇನ್ನೊಬ್ಬ ಶರಣೆಯರು ಮತ್ತೆ ಪ್ರಶ್ನೆ ಮಾಡ್ತಾರೆ ಗುರುಗಳಿಗೆ, ಈ ಶಿಷ್ಯರ ಆರ್ತನಾದ ಕೇಳಿ ಹಸುವೆಯ ತಾಳಿ ಗೋಳನ ತಿಳಿದು ಬಾಳ ಹಾಳಾದರೂ ಸಹಿತ ಇಷ್ಟೊಂದು ವಿಳಂಬವೇಕೆ ಗುರುಗಳೇ ಅಂಥೇಳಿ ಮಾರ್ಮಿಕವಾದಂಥ ಪ್ರಶ್ನೆಯನ್ನ ಶರಣೆ ಕೇಳ್ತಾರೆ. ಅವಾಗ ಗುರುಗಳು ಉತ್ತರ ಕೊಡ್ತಾರೆ, ಗದಿಗೆಮ್ಮ ಶರಣೆ ಸೋಲಬಹುದು ಅಂತ ನಾನು ಭಾವಿಸಿದ್ದೆ. ಪಕ್ವವಾದುದೇ ಎಂದು ನಾನು ಪರೀಕ್ಷೆ ಮಾಡಿದೆ. ಆ ಗದಿಗೆಮ್ಮಳಲ್ಲಿರುವಂಥ ಭಕ್ತಿ ಹಣ್ಣಾಗ್ಯದನೋ ಅಥವಾ ಇಲ್ಲೋ ಅನ್ನೋದನ್ನ ನಾನು ಪರೀಕ್ಷೆ ಮಾಡಿದೆ. ಇನ್ನೆಲ್ಲಿ ಗುರುಲಿಂಗ ಜಂಗಮ ಅಂತೇಳಿ ತಾತ್ಸಾರ ಮಾಡ್ತಾಳೇನೋ ಅಂತ ನಾನು ಭಾವಿಸಿದ್ದೆ. ಪೆಟ್ಟಿಗೆ ತತ್ತರಿಸಿ ಹೋಗ್ತಾಳೆ ಅಂಥೇಳಿ ನಾನು ಭಾವಿಸಿದ್ದೆ. ಗಾಯದ ಮೇಲೆ ಬರೆ ಎಳೆದಾಗ ಕಸಿವಿಸಿಕೊಂಡು ನಮ್ಮನ್ನ ಬೈತಾಳೆ ಅಂತ ನಾನು ಭಾವಿಸಿದ್ದೆ. ಆದರೆ ಅನಿಸಿದ್ದೇ ಬೇರೆ, ಆದದ್ದೇ ಬೇರೆ. ಇಂಥ ಒಂದು ಕಠಿಣ ಪರೀಕ್ಷೆಯೊಳಗ ಪನದೊಳಗ ನಾವು ಸೋತೆವು, ಆದರೆ ಗದಿಗೆಮ್ಮ ಗೆದ್ದಳು. ಈ ಶತಮಾನದ ನಿಷ್ಠೆಯ ಮಹಾಶಿವಶರಣೆಯಾದಳು ಗದಿಗೆಮ್ಮ ಅಂತ ಹೇಳಿ ಒಂದು ಆನಂದದ ಅಶ್ರು ಸುರಿಸ್ತಾರೆ ಗುರುಗಳು. ಅವಾಗ ಗದಿಗೆಮ್ಮ ಶರಣೆ ಅಂತಾಳೆ, ತಂದೆ ಏನಿದು ನಿಮ್ಮ ಅಪ್ಪಣೆ? ಗಲ್ಲ ತಿರುವಿ ಬಡಿದವರೂ ನೀವೇ, ಈಗ ನೋವಾಯ್ತೆ ಕಂದ ಅಂಥೇಳಿ ಅಪ್ಪಿ ಮುದ್ದಾಡುವವರು ನೀವೇ. ಅವಾಗ ಗುರುದೇವರು ಅಂತಾರೆ, ಇನ್ನೆಂದಿಗೂ ಈ ಶಿವಾರ್ಚನೆಯನ್ನ ಶಿವಾರ್ಪಿತ ತಪ್ಪಿಸುವುದಿಲ್ಲ ಅಂಥೇಳಿ ನನಗೆ ವಚನ ಕೊಡು ಅಂತಾರೆ. ಅವಾಗ ಗದಿಗೆಮ್ಮ ವಚನ ಕೊಡ್ತಾಳೆ,
ಅವಾಗ ಮತ್ತೊಬ್ಬ ಶರಣೆ ಒಂದು ಪ್ರಶ್ನೆ ಮಾಡ್ತಾರೆ. ಮಗಳ ಅಗಲುವಿಕೆಗಿಂತ ತಾಯಿ ಸಿದ್ದಮ್ಮ ಶರಣೆಯ ಅಗಲಿಕೆಯನ್ನ ತಾಳಲಿಕ್ಕೆ ಆಗಲಿಲ್ಲ ಈ ಗದಿಗೆಮ್ಮಳಿಗೆ ತಂದೆ ಅಂಥೇಳಿ ಒಂದು ಥರ ಪ್ರಶ್ನೆ, ಒಂದು ಥರ ನೋವಿನ ಮಾತನ್ನ ಶರಣೆ ಹೇಳ್ತಾಳೆ. ಅವಾಗ ಗುರುದೇವರಂತಾರೆ, ಹುಟ್ಟಿದ ಮೇಲೆ ಸಾವು ನಿಶ್ಚಿತ, ಮರಣವೇ ಮಹಾನವಮಿ ಎಂದವರು ಬಸವಾದಿ ಶಿವಶರಣರು. ನೀವು ಶರಣ ಸಂಪ್ರದಾಯದವರಾಗಿ ಶರಣರಾಗಿ ಮರಣಕ್ಕೆ ಎಂದಾದರೂ ದುಃಖಿಸ್ತೀರೇನು? ಸಿದ್ದಮ್ಮ ಶರಣೆ ತನ್ನ ಮರಣವನ್ನ ಮಹಾನವಮಿ ಹಬ್ಬಕ್ಕಿಂತ ಹೆಚ್ಚು ಅದ್ಧೂರಿಯಾಗಿ ಆಚರಿಸಿದ್ದು ನಿಮಗೆಲ್ಲ ತಿಳಿದಂಥ ವಿಷಯನೇ ಅದು. ನೀವು ಸಹ ಆಕೆಯ ಹಾಗೆ ಆಚರಿಸಬೇಕು. ಆಕೆ ನಮ್ಮನ್ನ ಬಿಟ್ಟು ಹೋದಳಲ್ಲ ಅಂಥೇಳಿ ಅಳ್ಕೋತ ಕೂತ್ರೆ ಆ ಶರಣೆಗೂ ನಾವು ದ್ರೋಹ ಬಗೆದಂತೆ. ನದಿ ಹೇಗೆ ಸಾಗರವನ್ನ ಕೂಡ್ತದನೋ, ನದಿ ಸಾಗರವನ್ನ ಕೂಡುವುದೇ ಅದರ ಗುರಿ. ಜ್ಯೋತಿ ಮಹಾಜ್ಯೋತಿಯೋಳು ಬೆಳಗುವುದೇ ಅದರ ಗುರಿ. ಇಷ್ಟಲಿಂಗಗಳು ಮಹಾಲಿಂಗದೊಳು ಬೆರೆಯುವುದೇ ಅದರ ಗುರಿ. ತನ್ನ ಗುರಿಯನ್ನ 12ನೇ ಶತಮಾನದ ಶರಣೆಯರಂತೆ ಸಾಧಿಸಿರುವಂಥ ಇಂದಿನ ಮಹಾಶರಣೆ ಸಿದ್ದಮ್ಮಳ ಶರಣ ತತ್ವಕ್ಕೆ ನಮೋ 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 ಅಂತಾರೆ ಗುರುಗಳು. ಅವಾಗ ಎಲ್ಲ ಶರಣೆಯರು ಒಕ್ಕೊರಲಿನಿಂದ ಜೋರಾಗಿ ಸಿದ್ದಮ್ಮ ಶರಣೆಗೆ ಜಯವಾಗಲಿ, ಸಿದ್ದಮ್ಮ ಶರಣೆಗೆ ಜಯವಾಗಲಿ ಅಂತೇಳಿ ಘೋಷಣೆ ಕೂಗ್ತಾರೆ. ಆಗ ಮುಂದೆ ಶರಣೆ ಗದಿಗೆಮ್ಮಳಿಗೆ ಒಂದು ಹೊಸ ಜೀವ ಬಂದಂತಾಯಿತು. ಗುರುಗಳ ಅಮೃತ ವಾಣಿಯನ್ನ ಕೇಳಿದ ಮೇಲೆ ಗದಿಗೆಮ್ಮಳಿಗೆ ಏನೋ ಒಂದು ಚೈತನ್ಯ ಬಂದಂತಾಯಿತು. ಆಗ ಗುರುಗಳ ಹೇಳಿದಂತೆ ಗುರುದೇವನ ಅನತಿಯಂತೆ ತ್ರಿಕಾಲ ಶಿವಪೂಜೆ, ಸಾಮಾಜಿಕ ಸೇವೆ, ಮನೆಗೆಲಸ, ಸಾಯಂಕಾಲ ಶಿವಾನುಭವ ಈ ಎಲ್ಲವನ್ನ ಸಾಂಗವಾಗಿ ನಡೆಸಿಕೊಂಡು ಹೋಗ್ತಾ ಇದ್ದಳು ಗದಿಗೆಮ್ಮ. ಸಿದ್ದಮ್ಮ ಶರಣೆ ಲಿಂಗೈಕ್ಯಳಾದ ಮೇಲೆ ಗದಿಗೆಮ್ಮ ಶರಣೆಯ ಮನೆಯೊಳಗ ಶಿವಾನುಭವ ಅದು ಎಂದೂ ತಪ್ಪಲಿಲ್ಲ. ಶಿವಾನುಭವಕ್ಕೆ ಕೊರತೆ ಇರಲಿಲ್ಲ. ಗದಿಗೆಮ್ಮಳಿಗೆ ಓದು ಬರಹ ಮಾತ್ರ ಗೊತ್ತಿರಲಿಲ್ಲ. ಆದರೂ ಸಹಿತ ಯಾರೋ ಹೇಳಿದ್ದನ್ನ ಅದನ್ನು ಚೆನ್ನಾಗಿ ಅರ್ಥ ಬಿಡಿಸಿ ಹೇಳುವಂಥ ಕೌಶಲ್ಯವನ್ನ ಬೆಳೆಸ್ಕೊಂಡಿದ್ದಳು ಯಾರು? ಗದಿಗೆಮ್ಮ. ಶರಣೆಯಾಗಿರುವಂಥ ಗೌರಾಂಬೆ ಆಗಲಿ, ಚನ್ನವೀರಮ್ಮ ಇವರೆಲ್ಲ ಓದಿದರ ಅದನ್ನು ಬಿಡಿಸಿ ಹೇಳ್ತಾ ಇದ್ರು. ಗದಿಗೆಮ್ಮ ಅದನ್ನೆಲ್ಲ ಕೇಳಿ ಆನಂದ ಪಡಿತಾ ಇದ್ಳು. ಶರಣ ತತ್ವ ಸಾಧಿಸಿದ ಗದಿಗೆಮ್ಮ ಬೆಳಗ್ಗೆ ಸರಿಯಾಗಿ 4 ಗಂಟೆಗೆ ಎದ್ದು ಕಸ ಮುಸ್ರಿ ಎಲ್ಲ ಸ್ನಾನ, ಶಿವಪೂಜೆ, ದೀಪ ಧೂಪ ಎಲ್ಲವನ್ನ ಸಜ್ಜುಗೊಳಿಸಿಕೊಂಡು ಶಿವಾರ್ಚನೆ ಮಾಡ್ತಾ ಇದ್ಳು. ಲಿಂಗಯ್ಯನನ್ನ ಮನದುಂಬಿ ಪೂಜಿಸ್ತಾ ಇದ್ಳು. ನಯನ ತುಂಬಿ ನೋಡ್ತಾ ಇದ್ಳು. ಬಾಯ್ದುಂಬಿ ಹೊಗಳ್ತಾ ಇದ್ಳು. ಆ ಲಿಂಗಯ್ಯನ ಜೊತೆ ಮಾತನಾಡ್ತಾ ಇದ್ಳು. ಲಿಂಗದೊಳಗೆ ಯಾವಾಗಲೂ ಶಿವಾರ್ಚನೆಯನ್ನ, ಲಿಂಗಾರ್ಚನೆಯನ್ನ ಒಂದು ಕ್ಷಣವೂ ಸಹ ತಪ್ಪಿಸಿಕೊಳ್ತಾ ಇರಲಿಲ್ಲ. ಅಷ್ಟು ಲಿಂಗಾಂಗ ಸತಿಗಳಾಗಿ ಶರಣ ಸತಿ ಲಿಂಗಪತಿಗಳಂತೆ ಶರಣರ ತತ್ವದ ಅಡಿಯಲ್ಲಿ ಬಾಳ್ತಾ ಇದ್ರು. ಯಾರೋ ಒಬ್ರು ಆಕಳ ಕೊಟ್ಟಿಗೆ ಒಳಗ ಅದರ ಕಾಲೊಳಗ ಕುಳಿತು ಜಪ ಮಾಡಿದ್ರೆ ಒಳ್ಳೇದಾಗ್ತದ ಅನ್ನುವಂಥ ಮಾತನ್ನು ಯಾರೋ ಒಬ್ರು ಹೇಳಿದ್ರು. ಅದನ್ನು ಕೇಳಿರುವಂಥ ಗದಿಗೆಮ್ಮ 3 ತಿಂಗಳುಗಳ ಕಾಲ ಬೆಳಗ್ಗೆ 3 ಗಂಟೆಗೆ ಸ್ನಾನ ಮಾಡಿ ಆ ಹಸುವಿನ ಕೊಟ್ಟಿಗೆ ಒಳಗ 6 ಲಕ್ಷ ಜಪ ಮಾಡಿದಳಂತೆ. ಎಂಥ ಒಂದು ಮುಗ್ಧ ಭಕ್ತೆ ಅವಳು. ಎಂಥ ಮುಗ್ಧ ಭಕ್ತಿ ಒಳಗ ಭಗವಂತನನ್ನ, ಗುರುಲಿಂಗನನ್ನ ಸಾಕ್ಷಾತ್ಕಾರ ಮಾಡಿಕೊಂಡಂಥವಳು ಗದಿಗೆಮ್ಮ. ಇಂಥ ಜೀವನವನ್ನ ಸಾಗಿಸ್ತಾ ಇದ್ದಳು ಯಾರು? ಗದಿಗೆಮ್ಮ. ಮುಗ್ಧ ಭಕ್ತಿಯೊಳಗೆ ಕಾಲವನ್ನು ಕಳೆಯುವಂಥದ್ದು
ಯಾರೋ ಗುರುಲಿಂಗ ಜಂಗಮರು ಗುರುಗಳು ಹಿರಿಯರು ಹೇಳಿರುವಂಥ ಮಾತನ್ನ ಅದರಲ್ಲಿ ಭಕ್ತಿ ಇಟ್ಟು ಶ್ರದ್ಧೆ ಇಟ್ಟು ಆಚರಿಸಿ ತೋರಿಸ್ತಾ ಇದ್ಳು ಗದಿಗೆಮ್ಮ. ಹೀಗೆ ಕಾಲಚಕ್ರ ಉರುಳ್ತಾ ಇತ್ತು. ಶ್ರೀ ಜಗದ್ಗುರು ಗುರುಸಿದ್ಧ ರಾಜಯೋಗೀಂದ್ರ ಮಹಾಸ್ವಾಮಿಗಳವರು 1958 ಲಿಂಗದೊಳಗೆ ಬೆರೆತು ಮಹಾಲಿಂಗರಾಗಿಬಿಟ್ರು. ಅವಾಗ ಗದಿಗೆಮ್ಮಳಿಗೆ ಅತೀವ ದುಃಖ. ಎಷ್ಟು ದುಃಖ ಆಯಿತು ಅಂತಂದ್ರೆ ಆ ದುಃಖವನ್ನು ತಡ್ಕೊಳ್ಳುವ ಸಾಮರ್ಥ್ಯವು ಸಹಿತ ಗದಿಗೆಮ್ಮಳ ಹತ್ತಿರ ಇರಲಿಲ್ಲ. ಅಷ್ಟು ದುಃಖವನ್ನು ವೇದನೆಯನ್ನು ಪಡಿತಾಳೆ, ತಾಪಗೊಳ್ತಾಳೆ, ಅಳತಾಳೆ, ಬೋರಾಡಿ ಅಳತಾಳೆ. ಅವಾಗ ಕಲಬುರಗಿ ಮಠದ ಶಿವಮೂರ್ತಿ ಮಹಾಸ್ವಾಮಿಗಳಾಗಲಿ, 12 ಮಠದ ಮಡಿವಾಳ ಶಿವಾಚಾರ್ಯರು ಇವರೆಲ್ಲರೂ ಸಹಿತ ಬಂದು ಆ ಗದಿಗೆಮ್ಮಳಿಗೆ ಸಮಾಧಾನ ಮಾಡ್ತಾರೆ, ಸಾಂತ್ವನ ಹೇಳ್ತಾರೆ. ಹೀಗೆ ಅವಳಿಗೆ ಒಂದು ಸಾಂತ್ವನದ ಮಾತುಗಳನ್ನು ಹೇಳ್ತಾರೆ. ಆದರೂ ಸಹಿತ ಗದಿಗೆಮ್ಮಳ ವಯಸ್ಸ ದಿನೇ ದಿನೇ ಹೆಚ್ಚಾಗ್ತಾ ಸುಮಾರು ಒಂದು 80 ವರ್ಷ ವಯಸ್ಸಾಗಿರಬಹುದು ಗದಿಗೆಮ್ಮಳಿಗೆ. ಮುಪ್ಪಾದ ಶರೀರ, ಮಾಗಿದ ಹೃದಯ, ಜೇನಿನಂಥ ಮಾತು. ಆಕೆಯ ಶಬ್ದಕೋಶದೊಳಗೆ ಶತ್ರು ಅನ್ನುವಂಥ ಶಬ್ದವೇ ಇರಲಿಲ್ಲ ಅಂತ. ಯಾರಾದರೂ ಜಗಳಾಡ್ತಾ ಬಡದಾಡ್ತಾ ಆಕೆಯ ಹತ್ತಿರ ಬಂದವರು ಆ ಗದಿಗೆಮ್ಮ ಶರಣೆಯ ಉಪದೇಶವನ್ನು ಕೇಳಿ ಅವರು ಮರಳಿ ಬಂಧುಗಳಾಗಿ ಹೋಗ್ತಾ ಇದ್ರು ಅಂತ. ಅಷ್ಟು ಆಕೆಯ ಮಾತಿನಲ್ಲಿ ರಸಭರಿತವಾದಂಥ ಸತ್ವಭರಿತವಾದಂಥ ತಿಳುವಳಿಕೆಯ ಮಾತುಗಳಿದ್ದವು ಗದಿಗೆಮ್ಮಳಿಗೆ. ಆದರೆ ಮನೆಯೊಳಗಿರುವಂಥ ಸೊಸೆ ಮಾತ್ರ ಅಷ್ಟು ಬುದ್ಧಿವಂತಳಾಗಿರಲಿಲ್ಲ. ಆ ಗದಿಗೆಮ್ಮಳ ಒಂದು ಮೂಲ ಸ್ವಭಾವವನ್ನು ಅರಿಯದೇ ಇರತಕ್ಕಂಥ ಒಬ್ಳು ಯಾರು? ಸೊಸೆ ಸಿದ್ದಮ್ಮ. ಒಂದ್ಸಲ ಸ್ವಾಮಿಗಳು ಒಂದ್ಸಲ ಗದಿಗೆಮ್ಮ ಸ್ನಾನ ಮಾಡುವಾಗ ಸ್ನಾನಕ್ಕೆ ಹೋಗ್ತಾಳೆ, ಸ್ನಾನಕ್ಕೆ ತೆರಳ್ತಾಳೆ. ಅವಾಗ ಸೊಸೆ ಇದ್ದಕ್ಕಿ ಸಿದ್ದಮ್ಮ ಗುನುಗುನು ಶಬ್ದ ಮಾಡ್ತಾಳೆ, ಅಂತಾಳೆ. ಏನಂತಂದ್ರೆ, ನಮ್ಮ ಅತ್ತಿಗೆ ಬೆಳಗಿನಿಂದ ಈ ಸ್ನಾನ ಶಿವಪೂಜೆ ಬಿಟ್ರೆ ಮತ್ತೇನೂ ಗೊತ್ತಿಲ್ಲ ಅಂಥೇಳಿ ಗೊನಗಾಡ್ತಾ ಇದ್ಳು. ಈ ಮಾತನ್ನ ಕೇಳಿಸಿಕೊಂಡಿರುವಂಥ ಗದಿಗೆಮ್ಮ ಕೇಳಿಸಿಯೂ ಸಹಿತ ಕೇಳಿಸದಂತೆ ಗದಿಗೆಮ್ಮ ಶರಣೆ ಸ್ನಾನ ಮಾಡ್ತಿರ್ತಾಳೆ. ಶಿವಪೂಜೆ ಕೋಣೆ ಒಳಗೆ ಹೋಗ್ತಾಳೆ ಗದಿಗೆಮ್ಮ. ಹೋಗುವಾಗ ಒಂದು 2-3 ಸಲ ಜೋಲಿ ತಪ್ತದ. ಅದನ್ನು ನೋಡಿ ಸೊಸಿ ಅಂತಾಳ, ಬಿದ್ದು ಕೈಕಾಲ ಮುರ್ಕೊಂಡಿ ನಮಗೆ ಭಾರಾದಿ ಅಂಥೇಳಿ ಒಂದು ಥರ ತಾತ್ಸಾರದಿಂದ ಸೊಸೆ ಮಾತಾಡ್ತಾಳೆ. ಅದು ಯಾವುದನ್ನ ಲಕ್ಷ್ಯ ಕೊಡದೆ ಶಿವಪೂಜೆ ಒಳಗೆ ನಿರತಳಾಗಿರ್ತಾಳೆ ಯಾರು? ಗದಿಗೆಮ್ಮ. ಆಕೆ ಕೊನೆಯ ಶಿವಪೂಜೆ ಹೇಗೆ ಮಾಡಿಕೊಂಡ್ಲೋ ಆಕೆಗೂ ಸಹಿತ ಬಹುಶಃ ತಿಳಿದಿರಲಿಕ್ಕಿಲ್ಲ. ಆಕೆಯ ಲಿಂಗಯ್ಯನಿಗೆ ಮಾತ್ರ ಚೆನ್ನಾಗಿ ಗೊತ್ತು. ಸಾಯಂಕಾಲ 5 ಗಂಟೆ ಆಗಿರ್ಬೋದು. ಇಂದು ಶಿವಾನುಭವ ಇಲ್ಲ ಅಂಥೇಳಿ ಇದ್ರೂ ಸಹಿತ ಚನ್ವೀರಮ್ಮ, ಚನ್ನಬಸಮ್ಮ, ಗೌರಮ್ಮ, ನೀಲಮ್ಮ, ರಾಚಮ್ಮ ಎಲ್ಲರೂ ಪ್ರತಿನಿತ್ಯ ಈ ಗದಿಗೆಮ್ಮಳ ಮನೆಗೆ ಶಿವಾನುಭವ ನಡೀತಾ ಇತ್ತಲ್ಲ, ಆ ನಿತ್ಯದಂತೆ ಶಿವಾನುಭವಕ್ಕೆ ಬಂದರು. ಯಾಕೆ ಸಿದ್ದವ್ವ, ನಿಮ್ಮ ಅತ್ತಿ ಗದಿಗೆಮ್ಮ ಎಲ್ಲಿ ಅದಾಳು ಅಂಥೇಳಿ ಅದ್ರಾಗ ಒಬ್ಬಕ್ಕೆ ಶರಣ ಕೇಳ್ತಾಳ. ಅವಾಗ ಸೊಸಿ ಅಂತಾಳ ಸಿದ್ದಮ್ಮ, ದೇವರ ಮಣಿ ಆಕಿಗೆ ಸಾಮ್ರಾಜ್ಯ, ಮತ್ತೇನೈತೆ ಆಕಿಗೆ, ಬೇರೆ ಏನು ಕೆಲಸ ಅಂಥೇಳಿ ಸೊಸೆ ಉತ್ತರ ಕೊಡ್ತಾಳ. ಅವಾಗ ಚಂದ್ರಮ್ಮ, ಚನ್ನಬಸಮ್ಮ ಕಾಲು ತೊಳ್ಕೊಂಡು ದೇವರ ಮನೆಯೊಳಗೆ ಹೋಗ್ತಾರ. ಮಡಿ ಸೀರೆ ಹಾಸಿಕೊಂಡು ಗದಿಗೆಮ್ಮ ಬಲಗವಿಯನ್ನ ಮೇಲೆ ಮಾಡಿಕೊಂಡ ಮಲಗಿರ್ತಾಳ. ಇವರು ಮಡಿ ಒಳಗೆ ಬಹುಶಃ ಮಲಗಿರಬಹುದು ಅಂತ ಹೇಳ್ಕೊಂಡು ದೂರ ನಿಂತು ಶರಣೆ ಗದಿಗೆಮ್ಮನನ್ನ ಕುರಿತು ಅಂತಾರ, ಯವ್ವ ಯವ್ವ ಅಂತೇಳಿ ಕೂಗ್ತಾರ. ಅವಳು ಅದಕ್ಕೆ ಓ ಎನ್ನಲೇ ಇಲ್ಲ ಗದಿಗೆಮ್ಮ. ಇವರಿಗೆ ಬಂದಂಥ ಶರಣೆಯರಿಗೆ ಸ್ವಲ್ಪ ಸಂಶಯ ಬರ್ತದ. ಆ ಕಡೆ ಈ ಕಡೆ ಸ್ವಲ್ಪ ತಟ್ಟಿ
ಅವಳನ್ನು ನೋಡ್ತಾರ. ಆ ಸ್ಥೂಲ ದೇಹದ ಉಸಿರಾಟ ನಿಂತು ಹೋಗಿರುತ್ತೆ. ಜಯ ನಮಃ ಪಾರ್ವತಿ ಪತಿ ಶಿವಹರ ಹರ ಮಹಾದೇವ್ ಅಂಥೇಳಿ ಶರಣೆ ಗದಿಗೆಮ್ಮ ಕೂಗ್ತಾಳ. ಆಣೆ ಕಲ್ಲು ನೀರೊಳು ಬೆರೆತಂತೆ, ಕರ್ಪೂರ ಅಗ್ನಿಯೊಳಗೆ ಬೆರೆತಂತೆ, ಲಿಂಗದೊಳು ಬೆರೆದು ಮಹಾಲಿಂಗವಾಗಿತ್ತು ಗದಿಗೆಮ್ಮಳ ಜೀವ. ಕೊನೆಯವರೆಗೂ ತನ್ನ ಲಿಂಗಯ್ಯನ ಸೇವೆ ಮಾಡ್ತಾ ಆತನಲ್ಲೇ ಮುದಗೊಂಡಳು ಗದಿಗೆಮ್ಮ ಶರಣೆ. ಪ್ರಪಂಚದೊಳಗಿದ್ದು ಪಾರಮಾರ್ಥವನ್ನು ಸೂರೆಗೊಂಡವಳು ಗದಿಗೆಮ್ಮ. ಉಸಿರಾಟ ನಿಂತು ಹೋಯಿತು. ಜೀವ ಬಿಟ್ಲು. ಗುರುವಿಗೆ ಸುತ್ತಳಾಗಿ, ಲಿಂಗಯ್ಯನಿಗೆ ಸತಿಯಳಾಗಿ, ಜಂಗಮನ ಸೊಸೆಯಾಗಿ ಆಧ್ಯಾತ್ಮಿಕ ಸಾಮ್ರಾಜ್ಯದ ಪಟ್ಟದ ಅರಿಸಿಯಾದವಳು ಶರಣೆ ಗದಿಗೆಮ್ಮ. ಅವಾಗ ಹುಬ್ಬಳ್ಳಿಯಲ್ಲಿರುವಂಥ ಕಲಬುರಗಿ ಮಠದ ರುದ್ರಭೂಮಿ ಒಳಗ ಶಿವಮೂರ್ತಿ ಮಹಾಸ್ವಾಮಿಗಳವರ ನೇತೃತ್ವದೊಳಗೆ ಆ ಗದಿಗೆಮ್ಮಳನ್ನು ಶಾಸ್ತ್ರೋಕ್ತವಾಗಿ ಕ್ರಿಯಾ ಸಮಾಧಿ ಮಾಡ್ತಾರೆ ಗದಿಗೆಮ್ಮ ಶರಣೆ. ಲೌಕಿಕ ಸಂಬಂಧಿಗಳಾರೂ ಇರಲಿಲ್ಲ ಶರಣೆಗೆ, ಆದರೆ ಲೋಕವೇ ಆಕೆಯ ಸಂಬಂಧಿಯಾಗಿತ್ತು. ದೊಡ್ಡವರು ಸಣ್ಣವರು ಹಿರಿಕಿರಿಯರು ಎಲ್ಲರೂ ಯವ್ವ, ಅಮ್ಮ, ದೊಡ್ಡವ್ವ ಅಂಥೇಳಿ ಸಂಬೋಧಿಸಿ ಬೋರಾಡಿ ಅಳ್ತಾ ಇದ್ರು. ಶರಣೆಗೆ ಎಲ್ಲ ಜಾತಿ ಮತ ಪಂಥದವರೆಲ್ಲರೂ ಸಂಬಂಧಿಗಳೇನು ಅನಿಸ್ತಾ ಇತ್ತು ಜನ ಅಳುವುದನ್ನು ನೋಡಿ. 12ನೇ ಶತಮಾನದಂತೆ ಈ ಶತಮಾನದಲ್ಲಿಯೂ ಸಹಿತ ಶರಣೆಯರು ಇದ್ದಾರೆ ಅನ್ನುವಂಥದ್ದು ಬಹಳ ಸ್ಫುಟವಾಗಿ ತೋರಿಸಿಕೊಡುವಂತಿತ್ತು ಆ ಜನಸಾಗರದಿಂದ. ಆ ದೃಶ್ಯ ಹಾಗೆ ಭಾಸಾಗ್ತಾ ಇತ್ತು. ಗದಿಗೆಮ್ಮ ಶರಣೆಗೆ ಲೋಕವೇ ತನ್ನ ಮನೆ, ಲೌಕಿಕರೆಲ್ಲರೂ ಬಂಧು ಬಳಗವಾಗಿದ್ದರು. 20ನೇ ಶತಮಾನದ ಶರಣೆ ಧ್ರುವತಾರೆ ಅಸ್ತಮಿಸಿತು ನೋಡಿ. ಮುಂದೆ 3 ವರ್ಷದೊಳಗೆ ಗದಿಗೆಮ್ಮ ತೀರಿಕೊಂಡ ಮೇಲೆ, ಗದಿಗೆಮ್ಮ ಲಿಂಗೈಕ್ಯಳಾದ ಮೇಲೆ 3 ವರ್ಷದ ನಂತರ ಆ ಗದಿಗೆಮ್ಮಳ ಮಗ ಪರ್ವತಪ್ಪ, ಸೊಸೆ ಸಿದ್ದವ್ವ ಒಂದೇ ದಿನ ಶಿವನ ಪಾದ ಸೇರಿದರು ನೋಡಿ. ಇಂಥ ಒಂದು ಅದ್ಭುತ ಧ್ರುವತಾರೆ ಮಹಾಶಿವ ಶರಣೆ